ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 5ನೇ ತರಗತಿಯ ಸಿರಿಕನ್ನಡದ ಪ್ರಥಮ ಭಾಷೆ ಕನ್ನಡ ನದಿಯ ಅಳಲು ಪಾಠವನ್ನು ಕಂಟಿನ್ಯೂಷನ್ ಮಾಡೋಣ. ಮಕ್ಕಳು, ಯಾರಿವಳು, ಎಷ್ಟು ಅಸಹ್ಯವಾಗಿದ್ದಾಳೆ. ಹೂ ಶಿ ಶೀಸ್ ಲುಕಿಂಗ್ ಲೈಕ್ ಅ ಡರ್ಟಿ. ಜಲದೇವತೆ, ನಾನು ಜಲದೇವತೆ ಮಕ್ಕಳೇ, ಐ ಆಮ್ ಅ ವಾಟರ್ ಗಾಡ್ ಅಂತ ಹೇಳ್ತಿದ್ದಾರೆ. ಮಕ್ಕಳು, ಚೀಚಿ, ಜಲದೇವತೆ ಹೀಗಿರುತ್ತಾಳೆಯೇ. ಚೀಚಿ, ಇಟ್ ಈಸ್ ಅ ಗಾಡ್, ವಾಟರ್ ಗಾಡ್ ಅಂತ ಹೇಳ್ತಾರೆ. ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತಿದೆ. ವಿ ಹೇಟ್ ಯು, ಯು ಲುಕಿಂಗ್ ಬ್ಯಾಡ್. ಜಲದೇವತೆ, ಏಕೆ, ವೈ, ನಾನು ನಿಮಗೇನು ಮಾಡಿರುವೆ. ವಾಟ್ ಹ್ಯಾವ್ ಐ ಡಿಡ್ ಟು ಯು, ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ. ನನ್ನಿಂದ ನೀವು ಹಲವು ಪ್ರಯೋಜನ ಪಡೆದಿಲ್ಲವೇ. ನನ್ನಿಂದ ನೀವು ಏನು ಬೆನಿಫಿಟ್ಸ್, ಯು ಟುಕ್ ಲಾಟ್ ಆಫ್ ಬೆನಿಫಿಟ್ಸ್ ಫ್ರಮ್ ಮೀ. ರೆಹಮಾನ್, ಎಲ್ಲ ಸರಿ, ಎವ್ರಿಥಿಂಗ್ ಇಸ್ ಓಕೆ, ಆದರೆ ಈಗ ನೀನು ಕಲುಷಿತಗೊಂಡಿರುವೆ. ಬಟ್ ನೌ ಯು ಆರ್ ಪೊಲ್ಯೂಟೆಡ್. ನೀನು ಯಾರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಸಲಹೆ ನೀಡಿದ್ದಾರೆ. ಅಲ್ಲದೆ ನಮ್ಮ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಏನಂದರೆ, ಡಾಕ್ಟರ್ ಟೋಲ್ಡ್ ಅಸ್ ಟು ಫಾರ್ ಹಸ್ ಶುಡ್ ನಾಟ್ ಟೇಕ್ ಬಾತ್ ಇನ್ ದ ರಿವರ್. ಜಲದೇವತೆ, ಮಕ್ಕಳೇ, ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ. ನಾನು ಇಷ್ಟು ಗಲೀಜಾಗ ಕಾರಣ ನಾನಲ್ಲ, ನೀನು. ಇಟ್ಸ್ ಆಲ್ ಅಬೌಟ್ ಯು. ರಘು, ನಾವೇ. ಹಸ್ ಜಲದೇವತೆ, ನೀವು ಅಂದರೆ ನಿಮ್ಮವರು. ಯುವರ್ ಮೀನ್ಸ್ ಮನೋಹರ, ನಮ್ಮವರೇ. ಶುದ್ಧಳಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ. ನಿನ್ನ ನೀರಿನಿಂದ ನಮಗಾಗಿ ಉಳಿಗಾಲವಿಲ್ಲ. ನಾವು ನಿನ್ನೆ ಹೇಳಿದ್ವಾ ಗಲೀಜಾಗು ಅಂತ ಅಲ್ವಾ, ನಾವು ಹೆಂಗೆ ಕಾರಣ ಆಗ್ತೀವಿ ಅಂತ ಕೇಳ್ತಾರೆ. ಯಾರು, ಮನೋಹರ. ಜಲದೇವತೆ, ಇಲ್ಲ ಮಕ್ಕಳೇ, ನೋ ಚಿಲ್ಡ್ರನ್ಸ್, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರ. ಯು ನೋ ರಾಂಗ್ ಅಬೌಟ್ ಮೀ. ನನ್ನ ಮಾತುಗಳನ್ನು ಕೇಳಿ. ಲಿಸನ್ ವಾಟ್ ಐ ಆಮ್ ಟೆಲ್ಲಿಂಗ್. ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದರು ಮನುಷ್ಯರೇ. ಇಟ್ ವಾಸ್ ಡನ್. ವೈ ಐ ಆಮ್ ಪೊಲ್ಯೂಟೆಡ್ ವಿತ್ ಬಿಕಾಸ್ ಆಫ್ ಯು. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯ ರಹಿತಳಾಗಿ ಹರಿಯುತ್ತಿದ್ದೆ. ನಾನು ತುಂಬ ವರ್ಷದಿಂದ ಗಲೀಜಾಗಿರಲಿಲ್ಲ, ನೀಟಾಗಿ ನಾನು ನದಿಯ ನೀರು ಹರಿತಾ ಇದ್ದೆ. ಆಗ ಈ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು. ಯಾವಾಗ ನದಿ ನೀರು ಚೆನ್ನಾಗಿತ್ತು ಆವಾಗ ಜನಗಳು ಆ ನೀರನ್ನು ಕುಡಿತಾ ಇದ್ದರು. ಹ್ಯೂಮನ್ ಬೀಯಿಂಗ್ಸ್ ಆರ್ ಡ್ರಿಂಕಿಂಗ್ ಮೈ ವಾಟರ್. ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು. ದೇ ಯೂಸ್ಡ್ ಫಾರ್ ಫುಡ್ ಪ್ರಿಪರೇಷನ್ ಆಲ್ಸೋ. ಬೇಸಾಯಕ್ಕೆ ಬಳಸುತ್ತಿದ್ದರು. ಯೂಸ್ಡ್ ಫಾರ್ ಫಾರ್ಮಿಂಗ್. ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು. ನನ್ನ ಹತ್ರ ಯಾವುದು ಜಲಚರ ಇತ್ತು ಅದೆಲ್ಲ ಏನಾಯಿತು, ತುಂಬ ಹ್ಯಾಪಿಯಾಗಿದ್ವು. ಐ ಹ್ಯಾವ್ ಕೌಂಟ್ಲೆಸ್ ಕ್ರಿಯೇಚರ್ಸ್ ಆ್ಯಂಡ್ ದೇ ಆರ್ ಆಲ್ ಹ್ಯಾಪಿ ವಿತ್ ಮೀ. ನನ್ನನ್ನು ಮನುಷ್ಯರು ಬಂದಂತೆ ಬಳಸುತ್ತಿದ್ದಾರೆ. ಮನುಷ್ಯರನ್ನು ಯಾವ ರೀತಿಯಾಗಿ ಬೇಕು ಆ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಗೆ ಸ್ಥಾಪಿಸಿ ಅದರಿಂದ ಹೊರಬರುವ ರಾಸಾಯನಿಕ ಪದಾರ್ಥಗಳನ್ನು ಮತ್ತು ಕಸದ ರಾಶಿಯನ್ನು ನನ್ನೊಳಗೆ ಎಸೆದಿದ್ದಾರೆ. ಮನುಷ್ಯರು ಏನು ಮಾಡ್ತಾರೆ, ಫ್ಯಾಕ್ಟ್ರಿಗಳನ್ನ ಕಟ್ಟಿ ಫ್ಯಾಕ್ಟ್ರಿಯಿಂದ ಬರೋ ಒಂದು ರಾಸಾಯನಿಕ ವಸ್ತು ನನ್ನ ಒಂದು ನದಿಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅದರಿಂದ ಬರೋ ಮಲಿನ ನನ್ನಲ್ಲಿ ಸೇರ್ಕೊತಾ ಇದೆ. ಮೆನಿ ಫ್ಯಾಕ್ಟ್ರೀಸ್ ಹ್ಯಾವ್ ಬೀನ್ ಸೆಟ್ ಅಪ್ ಆನ್ ಮೈ ಬ್ಯಾಂಕ್ ಆ್ಯಂಡ್ ದೇ ಆರ್ ಡಂಪ್ ಕೆಮಿಕಲ್ಸ್ ಆ್ಯಂಡ್ ಗಾರ್ಬೇಜ್ ಇನ್ ಟು ಮೀ. ಊರಿನ ಸಮಗ್ರ ಕೊಳಚೆ ನೀರನ್ನು ನನ್ನೊಳಗೆ ಬಿಟ್ಟಿದ್ದಾರೆ. ಎಲ್ಲ ಮೋರಿ ಇರುತ್ತಲ್ಲ ಅದರದೆಲ್ಲ ನನಗೆ ಕನೆಕ್ಟ್ ಮಾಡಿದ್ದಾರೆ, ಚರಂಡಿದು. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧಳಾಗಿ ಹರಿಯಲು ಸಾಧ್ಯ, ನೀವೇ ಯೋಚಿಸಿ ಅಲ್ವಾ. ನಾನು ಇಷ್ಟು ಮಾಡಿದ್ರು ನಾನು ಯಾವ ರೀತಿಯಾಗಿ ಪ್ಯೂರಾಗಿ ಹರಿಯೋಕ್ಕೆ ಸಾಧ್ಯ, ನದಿ ನೀರು ಪ್ಯೂರ್ ಆಗಿರೋಕ್ಕೆ ಸಾಧ್ಯ. ಮಕ್ಕಳು, ನೀನು ಹೇಳುತ್ತಿರುವುದಾದರೂ ಏನು, ವಾಟ್ ಆರ್ ಯು ಸೇಯಿಂಗ್, ಏನು ಹೇಳ್ತಾ ಇದೀಯಾ. ಜಲದೇವತೆ, ನಾನು ಹೇಳುವುದಿಲ್ಲ, ನಾನು ಹೇಳುವುದಿಷ್ಟೆ. ಆಲ್ ಐ ಕ್ಯಾನ್ ಸೇಸ್ ಈಸ್
ಮನುಷ್ಯರು ಹೀಗೆಯೇ ಮಾಲಿನ್ಯ ಮಾಡುವುದನ್ನು ಮುಂದುವರೆಸಿದ್ದಾದರೆ ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ. ನೀವೆಲ್ಲ ಈ ಥರ ಪೊಲ್ಯೂಟ್ ಮಾಡ್ತಾ ಇದ್ದರೆ ನಾನು ಎಂಬತ್ತು ನನ್ನ ನದಿ ನೀರು ಪಾಯ್ಸನ್ ಆಗಿಬಿಡತ್ತೆ. ನಾನು ಯಾರ ಬಳಿ ನನ್ನನ್ನು ಓನು ಹೇಳಿಕೊಳ್ಳಲಿ? ಟು ಹೂಮ್ ಐ ಕ್ಯಾನ್ ಕನ್ಫೈಡ್ ಮೈ ಪೇನ್, ಹೂ ಐ ಕ್ಯಾನ್ ಶೇರ್ ಮೈ ಪೇನ್. ಮಕ್ಕಳು ದೇವತೆಯೇ, ನೀನು ಮತ್ತೆ ಮೊದಲಿನಂತಾಗಲು ಸಾಧ್ಯವಿಲ್ಲವೇ? ಯು ಕಾಂಟ್ ಬಿ ದ ಸೇಮ್ ಅಗೇನ್. ಮೊದಲು ಯಾವ ಥರ ಇದೆಯಾ ಆ ಥರ ಆಗೋಕ್ಕಾಗಲ್ವಾ? ಜಲದೇವತೆ, ಇದೇ ಮಕ್ಕಳೇ, ಇದೆ ಓಕೆನಾ. ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ದಿ ವೈಲೆನ್ಸ್ ಅಗೇನ್ಸ್ಟ್ ಮೀ ಮಸ್ಟ್ ಬಿ ಸ್ಟಾಪ್ ಕಂಪ್ಲೀಟ್ಲಿ. ಅಂದರೆ ನದಿಯ ನೀರು ಬಿಡೋದು, ಕಾರ್ಖಾನೆಯಿಂದ ಬಟ್ಟೆ ಒಗೆಯೋದು ನದಿಯಲ್ಲಿ, ಅದೆಲ್ಲ ಸ್ಟಾಪ್ ಮಾಡಿದ್ರೆ ನಾನು ಮತ್ತೆ ಮೊದಲಿನಂತೆ ಆಗ್ತೀನಿ. ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು. ಎವ್ರಿ ಒನ್ ಶುಡ್ ಬಿ ಸ್ಟಾಪ್ ಎವ್ರಿಥಿಂಗ್ ಡೂಯಿಂಗ್ ದಿಸ್ ನಾನ್ಸೆನ್ಸ್. ನನ್ನಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯಬಲ್ಲೆ. ನಾನು ಮೊದಲಿನಂತೆ ಯಾವ ರೀತಿಯಾಗಿದೆ ಆ ರೀತಿ ಇರ್ತೀನಿ. ಯಾಕಂದರೆ ನನ್ನಲ್ಲಿ ಯಾವುದೇ ಒಂದು ವಿಷ ಕೆಮಿಕಲ್ಸನ್ನು ಸೇರಿಸಬೇಡಿ. ಹಾಗಾದರೆ ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ? ನಾವು ಯು ಸೇ ವಾಟ್ ಯು ಕ್ಯಾನ್ ಡೂ ಫಾರ್ ಮೀ. ಮಕ್ಕಳೆಲ್ಲ, ತಾಯಿ ನೀವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ನಾವು ನಿನ್ನನ್ನು ಒಂದು ಮಾಲಿನ್ಯ ಪೊಲ್ಯೂಷನ್ನಿಂದ ತಡೆಯೋಕ್ಕೆ ನಾವು ಸಹಾಯ ಮಾಡುತ್ತೀವಿ. ಇಂದಿನಿಂದ ಪಣತೊಟ್ಟು ನಿನ್ನ ಪರಿಶುದ್ಧಳಾಗಿ ಪ್ರಯತ್ನಿಸುತ್ತೀವಿ. ಇಂದಿನಿಂದ ನಾನು ನಿನ್ನ ಪ್ಯೂರಾಗಿ ಇಡೋಕ್ಕೆ ನೀರನ್ನು ನಾನು ಪರಿಶುದ್ಧವಾಗಿ ಇಡೋಕ್ಕೆ ನಾನು ಪ್ರಯತ್ನಿಸ್ತೀನಿ. ಜಲದೇವತೆ, ಧನ್ಯ ಮಕ್ಕಳೇ ಅಂತ ಬ್ಲೆಸ್ ಮಾಡಿ ಬ್ಲೆಸ್ಸಿಂಗ್ಸ್. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಾಯದೊಂದಿಗೆ ನದಿಯನ್ನು ಶುಚಿಯಾಗಿಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ದ ಚಿಲ್ಡ್ರನ್ ಟುಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕೀಪಿಂಗ್ ದ ರಿವರ್ ಕ್ಲೀನ್ ವಿತ್ ದ ಕೋಆಪರೇಷನ್ ಆಫ್ ದ ಪೇರೆಂಟ್ಸ್ ಆ್ಯಂಡ್ ವಿಲೇಜರ್ಸ್. ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.